ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವಿವತ್ತು ಚೆಸ್ ಆಟದ ಕೆಲವು ವಿಶೇಷ ನಿಯಮಗಳ ಬಗ್ಗೆ ಮಾತಾಡೋಣ. ಅದರಲ್ಲೂ ತೀರ್ಪುಗಾರರು ಕೆಲವು ಕನ್ಫ್ಯೂಸಿಂಗ್ ಸಂದರ್ಭಗಳಲ್ಲಿ ಹೇಗೆ ನಿರ್ಧಾರ ತಗೊಳ್ತಾರೆ ಅನ್ನೋದನ್ನ ನೋಡೋಣ. ಅಂದ್ರೆ ಕ್ಲಾಸಿಕಲ್, ರ್ಯಾಪಿಡ್ ಅಥವಾ ಬ್ಲಿಟ್ಸ್, ಈ ಎಲ್ಲದರಲ್ಲೂ ಬರಬಹುದಾದ ಸನ್ನಿವೇಶಗಳು. ಹೌದು, ಖಂಡಿತ. ಚೆಸ್ ನಿಯಮಗಳು ನೋಡೋಕೆ ಸರಳ ಅನ್ಸಿದ್ರೂ ಕಾಂಪಿಟೇಟಿವ್ ಆಟದಲ್ಲಿ ಕೆಲವು ಸನ್ನಿವೇಶಗಳು ಬಂದಾಗ ಅವುಗಳ ಆಳ ಗೊತ್ತಾಗತ್ತೆ. ಸರಿ. ಹಾಗಾದ್ರೆ ಒಂದು ಇಂಟ್ರೆಸ್ಟಿಂಗ್ ನಿಯಮದಿಂದ ಶುರು ಮಾಡೋಣವಾ? ಒಬ್ಬ ಆಟಗಾರ ತನ್ನ ಮೂವನ್ನ ಕಾಯಿ ಸರ್ಸೋಕು ಮುಂಚೆನೆ ಸ್ಕೋರ್ ಶೀಟ್ನಲ್ಲಿ ಬರ್ದ್ಬಿಟ್ರೆ, ಎದುರಾಳಿ ಏನೂ ಹೇಳಿಲ್ಲ, ಆದ್ರೆ ಆರ್ಬಿಟರ್ ನೋಡ್ಬಿಟ್ರು, ಆಗೇನಾಗುತ್ತೆ? ಇದು ಕಾಮನ್ ಮಿಸ್ಟೇಕ್ ಅಲ್ವಾ? ಹೌದು, ಇದು ಕೆಲವೊಮ್ಮೆ ಆಗತ್ತೆ. ಅಂದ್ರೆ ಫೀಡೆ ರೂಲ್ಸ್ ಪ್ರಕಾರ ಇದು ಟೆಕ್ನಿಕಲಿ ಸರಿ ಇಲ್ಲ, ಆದ್ರೂ ಮೊದಲನೇ ಸಲ ಹೀಗೆ ಮಾಡಿದ್ರೆ ಸಾಮಾನ್ಯವಾಗಿ ಆರ್ಬಿಟರ್ ಆ ಆಟಗಾರನಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ. ಓ ಹೌದಾ? ಹೌದು, ಮುಂದೆ ಹೀಗೆ ಮಾಡಬೇಡಿ ಅಂತ ಹೇಳ್ತಾರೆ. ಪದೇ ಪದೇ ಮಾಡಿದ್ರೆ ಮಾತ್ರ ಪೆನಾಲ್ಟಿ ಇರುತ್ತೆ. ಯಾಕೆಂದ್ರೆ ಕಾಯಿ ನಡೆಸ್ದ ಮೇಲೇನೆ ಅದನ್ನ ರೆಕಾರ್ಡ್ ಮಾಡಬೇಕು ಅನ್ನೋದು ಅದರ ಹಿಂದಿನ ಉದ್ದೇಶ. ಓ, ಹಾಗಾದ್ರೆ ಮೊದಲ ತಪ್ಪಿಗೆ ಬರೀ ವಾರ್ನಿಂಗ್. ಸರಿ, ಅದು ಸ್ವಲ್ಪ ಸಮಾಧಾನದ ವಿಷಯ. ಈಗ ಇನ್ನೊಂದು ಸ್ವಲ್ಪ ಟ್ರಿಕ್ಕಿ ಸಿಚುವೇಶನ್ಗೆ ಬರೋಣ. ಒಬ್ಬ ಆಟಗಾರ 3 ಸಲ ಒಂದೇ ಪೊಸಿಷನ್ ರಿಪೀಟ್ ಆಗಿದೆ ಅಂತ ತಪ್ಪಾಗಿ ಡ್ರಾ ಕ್ಲೇಮ್ ಮಾಡ್ತಾನೆ. ಆದ್ರೆ ಆರ್ಬಿಟರ್ ಬಂದು ಚೆಕ್ ಮಾಡೋಕ್ ಮುಂಚೆನೆ ಎದುರಾಳಿ ಓಕೆ ಡ್ರಾ ಮಾಡ್ಕೊಳ್ಳೋಣ ಅಂತ ಒಪ್ಪಿಬಿಟ್ರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ನಿಯಮಗಳ ಪ್ರಕಾರ ಏನಪ್ಪಾ ಅಂದ್ರೆ, ಒಬ್ಬ ಆಟಗಾರ ಡ್ರಾ ಕ್ಲೇಮ್ ಮಾಡಿದಾಗ ಅದು ಆಟೋಮ್ಯಾಟಿಕಲಿ ಒಂದು ಡ್ರಾ ಆಫರ್ ಕೂಡ ಆಗತ್ತೆ. ಓಹೋ. ಹಾಗಾಗಿ ಕ್ಲೇಮ್ ತಪ್ಪೇ ಆಗಿದ್ರೂ ಕೂಡ ಎದುರಾಳಿ ಡ್ರಾಗೆ ಒಪ್ಕೊಂಡ ತಕ್ಷಣ ಆಟ ಡ್ರಾ ಅಂತಾನೆ ಮುಗಿಯುತ್ತೆ. ಆಮೇಲೆ ಆರ್ಬಿಟರ್ ಬಂದು ಇಲ್ಲ ಕ್ಲೇಮ್ ತಪ್ಪಿತ್ತು ಅಂತ ಹೇಳೋಕೆ ಬರೋಲ್ಲ, ಯಾಕಂದ್ರೆ ಇಬ್ರು ಒಪ್ಪಿಬಿಟ್ಟಿದ್ದಾರೆ. ಅಂದ್ರೆ ಎದುರಾಳಿಯ ಒಪ್ಪಿಗೆನೆ ಫೈನಲ್ ಅಲ್ಲಿ. ಒಂದ್ ವೇಳೆ ಎದುರಾಳಿ ಒಪ್ಪಲಿಲ್ಲ, ಆರ್ಬಿಟರ್ನ ಕರೆದ್ರೆ ಆಗ ಆರ್ಬಿಟರ್ ಬಂದು ಪೊಸಿಷನ್ ಚೆಕ್ ಮಾಡ್ತಾರೆ. ಕ್ಲೈಮ್ ಸರಿ ಇದ್ರೆ ಡ್ರಾ ಕೊಡ್ತಾರೆ, ತಪ್ಪಾಗಿದ್ರೆ ಕ್ಲೈಮ್ ಮಾಡಿದ ಆಟಗಾರನಿಗೆ ಪೆನಾಲ್ಟಿಯಾಗಿ ಎದುರಾಳಿಗೆ ಎಕ್ಸ್ಟ್ರಾ ಟೈಮ್ ಸಿಗ್ಬೋದು. ಸಾಮಾನ್ಯವಾಗಿ ಕ್ಲಾಸಿಕಲ್ ಆಟದಲ್ಲಿ 2 ನಿಮಿಷ ಹೆಚ್ಚಿಗೆ ಕೊಡ್ತಾರೆ, ಆಮೇಲೆ ಆಟ ಕಂಟಿನ್ಯೂ ಆಗತ್ತೆ. ಸರಿ, ಸ್ಪಷ್ಟವಾಯಿತು. ಈಗ ಟಚ್ ಮೂವ್ ರೂಲ್ ಬಗ್ಗೆ ಹೇಳಿ. ಒಬ್ಬ ಆಟಗಾರ ಒಂದು ಕಾಯಿಯನ್ನ ಮುಟ್ಟುತ್ತಾನೆ, ಉದ್ದೇಶಪೂರ್ವಕವಾಗಿಯೇ ಮುಟ್ಟುತ್ತಾನೆ, ಆದ್ರೆ ಆ ಕಾಯಿಗೆ ಆವಾಗ ಯಾವುದೇ ಲೀಗಲ್ ಮೂವ್ ಇಲ್ಲ. ಆಗೇನ್ ಮಾಡ್ಬೇಕು? ಸಾಮಾನ್ಯವಾಗಿ ಮುಟ್ಟಿದ ಕಾಯಿಯನ್ನೇ ಆಡಬೇಕು ಅನ್ನೋ ನಿಯಮ ಬಹಳ ಸ್ಟ್ರಿಕ್ಟ್. ಆದ್ರೆ ನೀವು ಹೇಳಿದ ಹಾಗೆ ಆ ಮುಟ್ಟಿದ ಕಾಯಿಗೆ ಯಾವುದೇ ಲೀಗಲ್ ಮೂವ್ ಇಲ್ಲ ಅಂದಾಗ ಆ ಆಟಗಾರ ಬೇರೆ ಯಾವುದೇ ಕಾಯಿಯನ್ನ ಆಡ್ಬೋದು. ಓ ಹಾಗೇನಾ? ಹೌದು, ಅದಕ್ಕೆ ಯಾವ ಪೆನಾಲ್ಟಿನೂ ಇರಲ್ಲ, ಯಾಕಂದ್ರೆ ನಿಯಮ ಪಾಲಿಸೋಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅದು. ಓಕೆ, ಅದು ಆಟಗಾರರಿಗೆ ಒಂಥರ ವಿನಾಯಿತಿ ಇದ್ದಾಗೆ. ಈಗ ಒಂದು ಬೇಸಿಕ್ ಪ್ರಶ್ನೆ, ಆದರೆ ಕೆಲವೊಮ್ಮೆ ಕನ್ಫ್ಯೂಷನ್ ಆಗತ್ತೆ. ಎದುರಾಳಿಯ ರಾಜನನ್ನ ಕ್ಯಾಪ್ಚರ್ ಮಾಡೋದು ಅಂದ್ರೆ ಹೊಡೆದು ತೆಗೆಯೋದು ಯಾವತ್ತಾದ್ರೂ ಲೀಗಲ್ ಆಗತ್ತಾ? ಖಂಡಿತ ಇಲ್ಲ, ಸಾಧ್ಯವೇ ಇಲ್ಲ. ಇದು ಚೆಸ್ನ ಅತ್ಯಂತ ಮೂಲಭೂತ ನಿಯಮಗಳಲ್ಲಿ ಒಂದು. ರಾಜನಿಗೆ ಚೆಕ್ ಬಿದ್ರೆ ಅದರಿಂದ ತಪ್ಪಿಸ್ಕೊಳ್ಳೇಬೇಕು. ಒಂದ್ ಕಡೆ ರಾಜನನ್ನೇ ಸರಿಸ್ಬೇಕು, ಇಲ್ಲಾಂದ್ರೆ ಮಧ್ಯೆ ಬೇರೆ ಕಾಯಿ ಅಡ್ಡ ಇಡಬೇಕು, ಅಥವಾ ಚೆಕ್ ಕೊಡ್ತಿರೋ ಕಾಯಿಯನ್ನೇ ಹೊಡಿಬೇಕು. ಅಷ್ಟೇ. ರಾಜನನ್ನ ಯಾವತ್ತೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಆಟ ಮುಗಿಯೋದು ಚೆಕ್ ಮೇಟ್ನಿಂದ, ರಾಜನನ್ನ ಹೊಡೆಯೋದ್ರಿಂದಲ್ಲ. ಹಾಗೇನಾದ್ರೂ ಮಾಡಿದ್ರೆ ಅದು ಇಲ್ಲೀಗಲ್ ಮೂವ್. ಸರಿ, ಅದು ಕ್ಲಿಯರ್ ಆಯ್ತು. ಈಗ ಸ್ವಲ್ಪ ಫಾಸ್ಟ್ ಗೇಮ್ಸ್ ಕಡೆ ಗಮನ ಹರಿಸೋಣ. ರ್ಯಾಪಿಡ್ ಚೆಸ್ನಲ್ಲಿ ಒಬ್ಬ ಆಟಗಾರ ಯಾವಾಗ ಇಲ್ಲೀಗಲ್ ಮೂವ್ ಮಾಡಿ ಆಟ ಸೋಲ್ತಾನೆ? ರ್ಯಾಪಿಡ್ ಮತ್ತೆ ಬ್ಲಿಟ್ಸ್ ಚೆಸ್ನಲ್ಲಿ ನಿಯಮಗಳು ಸ್ವಲ್ಪ ಬೇರೆ ಇರುತ್ತೆ. ಹೌದು, ರ್ಯಾಪಿಡ್ ಆಟದಲ್ಲಿ ಒಬ್ಬ ಆಟಗಾರ ತನ್ನ ಮೊದಲನೇ ಇಲ್ಲೀಗಲ್ ಮೂವ್ ಮಾಡಿದಾಗ ಆರ್ಬಿಟರ್ ಸಾಮಾನ್ಯವಾಗಿ 2 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಓ, ಟೈಮ್ ಪೆನಾಲ್ಟಿನಾ? ಹೌದು. ಆದ್ರೆ ಅದೇ ಆಟಗಾರ 2ನೇ ಸಲ ಇಲ್ಲೀಗಲ್ ಮೂವ್ ಮಾಡಿ ಅದನ್ನ ಪೂರ್ತಿಗೊಳಿಸಿದ್ರೆ ಆಗ ತಕ್ಷಣ ಆಟ ಸೋತ್ ಹೋಗುತ್ತಾನೆ. ಅಬ್ಬಾ, 2ನೇ ತಪ್ಪಿಗೆ ನೇರ ಸೋಲು. ಹೌದು, ಇದು ಆಟದ ವೇಗ ಮತ್ತು ನಿಯಮ ಪಾಲನೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಿರುವಂತ ವ್ಯವಸ್ಥೆ. ಮೊದಲ ತಪ್ಪಿಗೆ ಎಚ್ಚರಿಕೆ ಅಂದ್ರೆ ಟೈಮ್ ರೂಪದಲ್ಲಿ, 2ನೇ ತಪ್ಪಿಗೆ ಆಟವೇ ಮುಗಿಯುತ್ತೆ. ಇದು ದೊಡ್ಡ ವ್ಯತ್ಯಾಸ. ಈಗಿನ ಕಾಲದ ಒಂದು ದೊಡ್ಡ ಪ್ರಾಬ್ಲಮ್ಗೆ ಬರೋಣ, ಮೊಬೈಲ್ ಫೋನ್. ಒಬ್ಬ ಆಟಗಾರ ಗೆಲ್ಲೋ ಸ್ಥಿತಿಯಲ್ಲಿದ್ದಾನೆ, ಚೆಕ್ಮೇಟ್ ಮಾಡೋಕೆ ಇನ್ನೇನು ಕೆಲವೇ ನಡೆಗಳು ಬಾಕಿ ಇದೆ. ಆಗ ಆರ್ಬಿಟರ್ಗೆ ಅವನತ್ರ ಮೊಬೈಲ್ ಫೋನ್ ಇದೆ ಅಂತ ಗೊತ್ತಾಗತ್ತೆ. ಏನಾಗುತ್ತೆ? ಅಯ್ಯೋ, ಇದು ಬಹಳ ಬಹಳ ಸ್ಟ್ರಿಕ್ಟ್ ಆದ ರೂಲ್. ಆಟ ನಡೆಯೋ ಜಾಗದಲ್ಲಿ ಅಂದ್ರೆ ಪ್ಲೇಯಿಂಗ್ ವೆನ್ಯೂ ಅಲ್ಲಿ ಆಟಗಾರನತ್ರ ಮೊಬೈಲ್ ಫೋನ್
ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಡಿವೈಸ್ ಇದೆ ಅಂತ ಗೊತ್ತಾದ್ರೆ ಆಟದ ಪೊಸಿಷನ್ ಎಷ್ಟೇ ಚೆನ್ನಾಗಿದ್ರೂ ಅವನು ತಕ್ಷಣ ಆಟ ಸೋಲ್ತಾನೆ. ಚೆಕ್ಮೇಟ್ ಮಾಡೋ ಸ್ಥಿತಿಯಲ್ಲಿದ್ರೂ ಅಷ್ಟೇ. ಇದು ಝೀರೋ ಟಾಲರೆನ್ಸ್ ಪಾಲಿಸಿ. ನಿಜವಾಗ್ಲೂ. ಬರೀ ಫೋನ್ ಇಟ್ಕೊಂಡಿದ್ದಕ್ಕೇನಾ? ಅದನ್ ಬಳಸದೇ ಇದ್ರೂನಾ? ಅದ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸಲ್ವಾ? ಕೆಲವೊಮ್ಮೆ ಮರೆತು ಪಾಕೆಟ್ನಲ್ಲಿ ಉಳ್ದಿರ್ಬೋದಲ್ಲ? ಹೌದು, ಕೇಳೋಕೆ ಕಠಿಣ ಅನಿಸ್ಬೋದು. ಆದರೆ ಇದರ ಹಿಂದಿನ ಕಾರಣ ತುಂಬಾ ಸ್ಪಷ್ಟವಾಗಿದೆ. ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಯಾವುದೇ ರೀತಿಯ ಹೊರಗಿನ ಸಹಾಯ ಅಥವಾ ಚೀಟಿಂಗ್ನ ಸಣ್ಣ ಅನುಮಾನಕ್ಕೂ ಆಸ್ಪದ ಕೊಡಬಾರ್ದು ಅನ್ನೋದು. ಸರಿ ಸರಿ. ಫೋನ್ ಸ್ವಿಚ್ ಆಫ್ ಆಗಿದ್ರೂ ಸರಿ, ಸೈಲೆಂಟ್ ಮೂಡ್ನಲ್ಲಿದ್ರೂ ಸರಿ, ನಿಯಮ ಒಂದೇ. ಆಟದ ಶುದ್ಧತೆ ಮತ್ತು ಆಟಗಾರರ ಪೂರ್ತಿ ಗಮನ ಆಟದ ಮೇಲೆ ಇರಬೇಕು ಅನ್ನೋದೇ ಮುಖ್ಯ ಗುರಿ. ಇದು ಕಾಂಪಿಟೇಟಿವ್ ಚೆಸ್ನ ಗಂಭೀರತೆಯನ್ನ ತೋರಿಸುತ್ತೆ. ಓಕೆ, ಕೊನೆದಾಗಿ ರೇಟಿಂಗ್ಸ್ ಬಗ್ಗೆ ಒಂದು ಪ್ರಶ್ನೆ. ಫಿಡ್ ಅಂದ್ರೆ ವರ್ಲ್ಡ್ ಚೆಸ್ ಫೆಡರೇಷನ್ ಹೊಸ ರೇಟಿಂಗ್ ಲಿಸ್ಟ್ನ ಎಷ್ಟು ಸಮಯಕ್ಕೊಮ್ಮೆ ಪಬ್ಲಿಷ್ ಮಾಡುತ್ತೆ? ಫಿಡ್ ಪ್ರತಿ ತಿಂಗಳು, ಅಂದ್ರೆ ತಿಂಗಳ ಮೊದಲನೇ ದಿನ ಹೊಸ ಅಫಿಷಿಯಲ್ ರೇಟಿಂಗ್ ಲಿಸ್ಟ್ ಅನೌನ್ಸ್ ಮಾಡುತ್ತೆ. ಪ್ರತಿ ತಿಂಗಳುನಾ? ಹೌದು, ಪ್ರತಿ ತಿಂಗಳು. ಆಟಗಾರರು ಹಿಂದಿನ ತಿಂಗಳು ಆಡಿದ ಪಂದ್ಯಗಳ ರಿಸಲ್ಟ್ಸ್ ಆಧಾರದ ಮೇಲೆ ಅವರ ರೇಟಿಂಗ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಇದು ಅವರ ಕರೆಂಟ್ ಫಾರ್ಮ್ ಹೇಗಿದೆ ಅಂತ ತೋರ್ಸಕ್ ಸಹಾಯ ಮಾಡುತ್ತೆ. ಓಕೆ, ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಚೆಸ್ನ ಕೆಲವು ನಿರ್ದಿಷ್ಟ ನಿಯಮಗಳು, ಅಂದ್ರೆ ಮೂವ್ಸ್ ರೆಕಾರ್ಡ್ ಮಾಡೋದು, ತಪ್ಪು ಕ್ಲೈಮ್ಗಳು, ಇಲ್ಲೀಗಲ್ ಮೂವ್ಸ್, ಅದರಲ್ಲೂ ರ್ಯಾಪಿಡ್ನಲ್ಲಿ ಅದರ ಪರಿಣಾಮ, ಮತ್ತೆ ಈ ಮೊಬೈಲ್ ಫೋನ್ ಅಂತಹ ಕಠಿಣ ನಿಯಮಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ್ವಿ. ಹಾಗೇನೆ ಈ ಸೂಕ್ಷ್ಮ ಸಂದರ್ಭಗಳಲ್ಲಿ ಆರ್ಬಿಟರ್ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯಿತು. ಖಂಡಿತವಾಗಿ. ಈ ಎಲ್ಲ ನಿಯಮಗಳು ಆಟ ನ್ಯಾಯವಾಗಿ, ಸ್ಮೂತ್ ಆಗಿ ಮತ್ತೆ ಕಾಂಪಿಟೇಟಿವ್ ಚೆಸ್ನ ಇಂಟೆಗ್ರಿಟಿಯನ್ನ ಕಾಪಾಡೋಕೆ ತುಂಬಾನೇ ಮುಖ್ಯ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆ. ಈ ಮೊಬೈಲ್ ಫೋನ್ಗೆ ಝೀರೋ ಟಾಲರೆನ್ಸ್ನಂತಹ ಕಠಿಣ ನಿಯಮಗಳು ಏನನ್ನು ಸೂಚಿಸುತ್ತವೆ? ಉನ್ನತ ಮಟ್ಟದ ಚೆಸ್ ಆಟಕ್ಕೆ ಬೇಕಾದ ಶಿಸ್ತು, ಏಕಾಗ್ರತೆಯ ಬಗ್ಗೆ ಇದು ಏನ್ ಹೇಳುತ್ತೆ? ಈ ಮಟ್ಟದ ಕಂಟ್ರೋಲ್ ಕೇವಲ ನಿಯಮ ಪಾಲನೆಗೋಸ್ಕರನಾ ಅಥವಾ ಅದು ಆಟದ ಬೌದ್ಧಿಕ ಸವಾಲಿನ ಒಂದು ಭಾಗವೇ? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ.